ಎಲ್ರಿಗೂ ನಮಸ್ಕಾರ. ಸನಾತನ ಋಷಿ ಪರಂಪರೆಯಲ್ಲಿ ಇವತ್ತು ನಾನು ದಧೀಚಿ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅಥರ್ವಣ ಋಷಿಗಳ ಪುತ್ರ ದಧೀಚಿ, ಅವರ ತಾಯಿಯ ಹೆಸರು ಶಾಂತಿ. ಇವರು ಸರಸ್ವತಿ ನದಿಯ ತೀರದಲ್ಲಿ ಆಶ್ರಮವನ್ನು ಮಾಡಿಕೊಂಡು ತಪಸ್ ಮಾಡ್ತಾ ಇದ್ರು. ಒಂದು ಸರ್ತಿ ದೇವತೆಗಳು ತಮ್ಮ ಆಯುಧಗಳನ್ನು ದಧೀಚಿ ಮಹರ್ಷಿಗಳ ಆಶ್ರಮದಲ್ಲಿ ಇಟ್ಟು ಕೆಲವು ದಿವಸದ ನಂತರ ಬಂದು ತೆಗೆದುಕೊಳ್ತೀನಿ ಅಂತ ಹೇಳಿ ಹೊರಟೋದ್ರು. ಆದರೆ ಎಷ್ಟು ದಿವಸ ಆದ್ರೂ ಅವ್ರು ವಾಪಸ್ ಬರಲೇ ಇಲ್ಲ. ಬೇರೆಯವ್ರ ವಸ್ತುಗಳನ್ನು ಕಾಪಾಡೋದಿದೆಯಲ್ಲ, ಅದು ಭಾಳ ಕಷ್ಟ. ಅಲ್ಲದೆ ಕಬ್ಬಿಣದ ಆಯುಧಗಳು ತುಕ್ಕು ಹಿಡಿಯೋಕ್ಕೆ ಶುರುವಾಗೋಯ್ತು. ಕೊನೆಗೆ ಅವ್ರು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದರು. ಏನಂದರೆ, ಅವುಗಳನ್ನು ತಮ್ಮ ಯೋಗ ಬಲದಿಂದ ಪುಡಿ ಮಾಡಿ ನೀರಿನಲ್ಲಿ ಕಲಸಿ ಕುಡಿದು ಬಿಟ್ರು. ಆ ಆಯುಧಗಳು ಮಹರ್ಷಿಗಳ ಬೆನ್ನು ಮೂಳೆಯಲ್ಲಿ ಸಂಗ್ರಹವಾದ ಕಾರಣ ಅವ್ರ ಬೆನ್ನು ಮೂಳೆ ಭಾಳ ಗಟ್ಟಿಯಾಗೋಯಿತು. ಹಾಗೆ ಒಂದು ಸಾರ್ತಿ ಹಿಂದೆ ಇಂದ್ರ ಅಶ್ವಿನಿ ಕುಮಾರರಿಗೆ ಬ್ರಹ್ಮವಿದ್ಯೆಯನ್ನು ಕಲಿಸಿದವರ ತಲೆಯನ್ನು ಕತ್ತರಿಸಿ ಹಾಕೋದಾಗಿ ಬೆದರಿಕೆ ಇಟ್ಟ. ಅಶ್ವಿನಿ ಕುಮಾರರು ಮಹರ್ಷಿ ದಧೀಚಿ ಹತ್ರ ಬಂದುಬಿಟ್ಟು ಬ್ರಹ್ಮವಿದ್ಯೆಯನ್ನು ಉಪದೇಶಲಿಕ್ಕೆ ಕೇಳಿದಾಗ ದಧೀಚಿಗಳು ಇಂದ್ರನ ಪ್ರತಿಜ್ಞೆಯನ್ನು ತಿಳಿದಿದ್ರೂ ಕೂಡ ವಿದ್ಯೆಯನ್ನು ಯಾಚಿಸಿ ಬಂದವರಿಗೆ ವಿದ್ಯೆಯನ್ನು ಅಲ್ಲಗಳಿಬಾರ್ದು ಅಂತ ಅಂದ್ಕೊಂಡು ಒಪ್ಕೊಂಬಿಟ್ರು. ಇಂದ್ರ ಇವರ ತಲೆ ಕತ್ತರಿಸ್ತೀನಿ ಅಂತ ತಿಳಿದುಕೊಂಡು ದೇವವೈದ್ಯರಾಗಿರ್ತಕ್ಕಂಥ ಅಶ್ವಿನಿ ಕುಮಾರ ಅವರಿಗೆ ಕುದುರೆಯ ತಲೆಯನ್ನು ಜೋಡಿಸಿದ್ರು. ಹಳೆ ತಲೆಯನ್ನು ತಮ್ಮ ತೊಡೆ ಮೇಲೆ ಇಟ್ಕೊಂಡು ರಕ್ಷಣೆ ಮಾಡಿದ್ರು. ದಧೀಚಿ ಅಶ್ವಿನಿ ಕುಮಾರರಿಗೆ ತಮ್ಮ ಅಶ್ವತಲೆಯಿಂದ ಬ್ರಹ್ಮವಿದ್ಯೆಯನ್ನು ಬೋಧಿಸಿದ್ರು. ಇಂದ್ರ ಇದನ್ನು ತಿಳಿದುಕೊಂಡು ಅವರ ಅಶ್ವತಲೆಯನ್ನು ಕತ್ತರಿಸಿಬಿಡ್ತಾನೆ. ಅಶ್ವಿನಿ ಕುಮಾರರು ದಧೀಚಿಯ ಹಿಂದಿನ ತಲೆಯನ್ನು ಆವಾಗ ಜೋಡಿಸ್ತಾರೆ. ಆದ್ದರಿಂದ ದಧೀಚಿ ಮಹರ್ಷಿಗಳಿಗೆ ಅಶ್ವಶಿರ ಅಂತ ಇನ್ನೊಂದು ಹೆಸರು ಕೂಡ ಬಂದಿದೆ. ಆವಾಗ ಆ ಸಮಯದಲ್ಲಿ ಏನಾಯಿತು ಅಂದರೆ, ಕಾಲೇಯ ಅಂತಕ್ಕಂಥ ಒಬ್ಬ ಭಯಂಕರ ರಾಕ್ಷಸ ಇದ್ದ. ಇವರ ಮುಖಂಡ ವೃತ್ರಾಸುರ. ಇವರು ದೇವತೆಗಳಿಗೆ ತುಂಬ ತೊಂದರೆ ಕೊಡ್ತಾಯಿದ್ರು. ದೇವತೆಗಳಿಗೆ ಕಾಲೇಯರ ಮುಖಂಡನಾಗಿರ್ತಕ್ಕಂಥ ವೃತ್ರಾಸುರನನ್ನು ಸಂಹರಿಸ್ತಕ್ಕಂಥ ತುಂಬ ಕಷ್ಟ ಆಯಿತು. ಆದರೆ ಅನಿವಾರ್ಯ ಬೇರೆ, ಸಂಹರಿಸಲೇಬೇಕು. ಅವರೇನು ಮಾಡ್ತಾರೆ, ಇಂದ್ರನನ್ನು ಮುಂದಿಟ್ಕೊಂಡು ಬ್ರಹ್ಮನ ಹತ್ರ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮ ಏನು ಮಾಡ್ತಾನೆ, ವೃತ್ತಾಸುರ ಯಾವ ಸಾಂಪ್ರದಾಯಿಕ ಆಯುಧಗಳಿಂದಲೂ ಸಾಯೋದಿಲ್ಲ, ಅದು ವರ ಅವನಿಗೆ ಅನ್ನೋ ರಹಸ್ಯವನ್ನು ತಿಳಿಸ್ಬಿಡ್ತಾನೆ. ನೀವೆಲ್ಲರೂ ಕೂಡ ದಧೀಚಿ ಮಹರ್ಷಿಯನ್ನು ಪ್ರಾರ್ಥನೆ ಮಾಡಿ ಅವರ ಬೆನ್ಮೂಳೆಯನ್ನು ತಂದು ಅದರಿಂದ ಆಯುಧವನ್ನು ತಯಾರಿಸಿ ವೃತ್ತಾಸುರನನ್ನು ಸಂಹರಿಸಿ ಅಂತ ಹೇಳಿಬಿಡ್ತಾನೆ ಬ್ರಹ್ಮ. ಹಿಂದೆ ತಾನು ಸ್ವಾರ್ಥ ಪ್ರೇರಿತನಾಗಿ ಯಾರ ಶಿರವನ್ನು ಕತ್ತರಿಸಿದ್ದನೋ, ಇಂದು ಅದೇ ಋಷಿಯ ಬಳಿಗೆ ಹೋಗಿ ಇಂದ್ರ ಸಹಾಯವನ್ನು ಕೇಳಬೇಕಾಗಿದೆ. ಅವನಿಗೆ ನಾಚಿಕೆನೇ ಇಲ್ವಲ್ಲ ಇಂದ್ರನಿಗೆ. ಸರಿ, ಏನು ಮಾಡ್ತಾನೆ, ಎಲ್ಲ ದೇವತೆಗಳ ಜೊತೆ ನೈಮಿಷಾರಣ್ಯಕ್ಕೆ ಬರ್ತಾನೆ. ಸೂರ್ಯನ ಥರ ದಿವ್ಯ ಕಾಂತಿಯಿಂದ ಕೂಡಿದ ತಪೋನಿರತರಾಗಿದ್ದ ದಧೀಚಿ ಮಹರ್ಷಿಗಳ ಹತ್ರ ಬಂದು ಎಲ್ಲರೂ ಕೂಡ ಅವರನ್ನು ಸ್ತುತಿಸ್ತಾರೆ. ದಧೀಚಿ ಮಹರ್ಷಿ ಅವರನ್ನು ಸ್ವಾಗತ ಮಾಡಿ ಸತ್ಕರಿಸಿ ತಾನು ಏನು ಸಹಾಯ ಮಾಡಬಲ್ಲೆ ಅಂತ ಕೇಳ್ತಾರೆ. ಇಂದ್ರ ಇದ್ದ ಪರಿಸ್ಥಿತಿನೆಲ್ಲ ವಿವರಿಸ್ಬಿಟ್ಟು ಅವರ ಬೆನ್ನಿನ ಮೂಳೆಯಿಂದ ಮಾಡಿರ್ತಕ್ಕಂಥ ಆಯುಧದಿಂದ ಮಾತ್ರ ವೃತ್ರಾಸುರನನ್ನು ಕೊಲ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ದಧೀಚಿ ಮಹರ್ಷಿ 3 ಲೋಕಗಳ ಕಲ್ಯಾಣಕ್ಕಾಗಿ ನಾನು ನನ್ನ ದೇಹವನ್ನೂ ಅರ್ಪಿಸಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳ್ತಾರೆ. ನೋಡಿ, ತಮ್ಮ ಯೋಗ ಬಲದಿಂದ ಅವರು ತಮ್ಮ ಶರೀರವನ್ನು ತ್ಯಜಿಸ್ಬಿಡ್ತಾರೆ. ದೇವಶಿಲ್ಪಿಯಾಗಿರ್ತಕ್ಕಂಥ ತ್ವಷ್ಟೃ ಇದನ್ನಲ್ಲ, ಅವನು ಆ ವಿಶ್ವಕರ್ಮ ಮಹರ್ಷಿಗಳ ಮೂಳೆಯಿಂದ ಭಯಂಕರವಾಗಿರ್ತಕ್ಕಂಥ ವಜ್ರಾಯುಧವನ್ನು ನಿರ್ಮಾಣ ಮಾಡಿ ಇಂದ್ರನಿಗೆ ಕೊಡ್ತಾನೆ. ಇಂದ್ರ ಆ ವಜ್ರಾಯುಧದಿಂದ ವೃತ್ರಾಸುರನನ್ನು ಸಂಹರಿಸಿ ಲೋಕವನ್ನು ಕಷ್ಟದಿಂದ ಪಾರು ಮಾಡ್ತಾನೆ. ಇದೇ ವಜ್ರಾಯುಧ ಮುಂದೆ ಇಂದ್ರನಿಗೆ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಲಿಕ್ಕೂ ಬಳಕೆ ಆಗುತ್ತೆ. ಮತ್ತು ಯಾಕೆಂದರೆ ಮುಂಚೆ ಪರ್ವತಗಳೆಲ್ಲ ಪಕ್ಷಿಗಳ ಥರ ಹಾರ್ತಾ ಇದ್ವಂತೆ, ಅವು ಪಟ್ಟಣಗಳ ಮೇಲೆ ಇಳಿದವನ್ನು ನಾಶ ಮಾಡ್ತಾ ಇದ್ವಂತೆ. ಇಂದ್ರ ಈ ವಜ್ರಾಯುಧದಿಂದ ಪರ್ವತಗಳ ರೆಕ್ಕೆಗಳನ್ನು ಕಡ್ದು ಹಾಕಿಬಿಡ್ತಾನೆ. ಆಗ ಪರ್ವತಗಳು ಒಂದೇ ಕಡೆ ಇರುವಂತಾಯಿತು ಅಂತ ಕಥೆ. ಈ ಸಮಯದಲ್ಲಿ ಮೈನಾಕ ಪರ್ವತ ಮಾತ್ರ ಇಂದ್ರನಿಂದ ತಪ್ಪಿಸ್ಕೊಂಡು ಸಮುದ್ರದಲ್ಲಿ ಔತ್ಕೊಂಡ್ಬಿಡ್ತು. ಈ ಪರ್ವತವೇ ಮುಂದೆ ರಾಮಾಯಣ ಕಾಲದಲ್ಲಿ ಗೊತ್ತಿರಬೇಕು ನಿಮಗೆ, ಹನುಮಂತ ಲಂಕೆಗೆ ಹೋಗಬೇಕಾದ್ರೆ ಹಾರ್ತಾ ಇರ್ತಾರಲ್ಲ, ಆಗ ಅವನಿಗೆ ಆಶ್ರಯ ಕೊಟ್ಟು ದೇವ ಕಾರ್ಯಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ ರಾಕ್ಷಸರನ್ನು, ಪರ್ವತಗಳ ರೆಕ್ಕೆಗಳನ್ನು ನಿಗ್ರಹಿಸಿರ್ತಕ್ಕಂಥ ಕೀರ್ತಿ ವಜ್ರಾಯುಧದ ಮೂಲಕ ದಧೀಚಿ ಮಹರ್ಷಿಗಳಿಗೆ ಸಲ್ಲತ್ತೆ. ದಧೀಚಿ ಮಹರ್ಷಿಗಳ ಮಹಾತ್ಯಾಗ ಎಲ್ಲರಿಗೂ ಆದರ್ಶವಾಗಿರ್ತಕ್ಕಂಥದ್ದು. ವಜ್ರಾಯುಧ ತಯಾರಿಸಿ ಉಳಿದ ಮೂಳೆಗಳಿಂದ ಪಿನಾಕ ಧನಸ್ಸನ್ನು ಕೂಡ ಮಾಡಲಾಯಿತು ಅಂತ ನಮಗೆ
ಕಂಡು ಬರುತ್ತೆ, ಪುರಾಣದಿಂದ ತಿಳಿದು ಬರುತ್ತೆ.